ಒಂದರ ಮೇಲೊಂದರಂತೆ ಯುದ್ಧಗಳು ನಡೀತಾ ಇವೆ. ಯುದ್ಧಗಳನ್ನ ಮಾಡಿಸ್ತಾ ಇರೋದ್ರ ಹಿಂದೆ ದೊಡ್ಡ ದೊಡ್ಡ ರಾಷ್ಟ್ರಗಳ ಸಂಚಿದೆ. ಅದರಲ್ಲಿ ಅಮೆರಿಕ ಬಹಳ ಮುಖ್ಯವಾಗಿ ಸಣ್ಣ ಪುಟ್ಟ ರಾಷ್ಟ್ರಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಿಕ್ಕೇನೆ ಈ ಯುದ್ಧಗಳನ್ನ ಮಾಡಿಸ್ತಾ ಇದೆ ಅನ್ನೋದು ಸ್ಪಷ್ಟ. ಒಂದು ಕಾಲದಲ್ಲಿ ಹೇಗೆ ಭಾರತದಲ್ಲಿದ್ದಂತಹ ಮೊಘಲರು ಅಕ್ಬರ್ನ ಆಡಳಿತದಲ್ಲಿ ರಜಪುತ್ರರು ಮತ್ತು ಸಣ್ಣ ಪುಟ್ಟ ರಾಜ್ಯಗಳ ನಡುವೆ ಹೇಗೆ ಯುದ್ಧಗಳನ್ನ ಮಾಡಿಸಿ ಅವರ ಸೈನಿಕರನ್ನೇ ಸಾಯೋ ಹಾಗೆ ಮಾಡಿ ಅವರು ಎಂದೂ ಕೂಡ ಮೊಘಲ್ ಸೈನ್ಯದ ವಿರುದ್ಧ ಹೋರಾಡೋಕೆ ಸೈನಿಕರು ಇಲ್ದಿದ್ದ ಹಾಗೆ ಮಾಡಿ ತಾವು ಆರಾಮಾಗಿರ್ತಾ ಇದ್ರು. ಎರಡು ಸಣ್ಣ ಪುಟ್ಟ ರಾಜ್ಯಗಳ ನಡುವೆ ಯುದ್ಧವನ್ನ ತಾವೇ ಶುರು ಮಾಡಿಸಿ ಸೋಲ್ತಾ ಇರುವ ರಾಜ್ಯಗಳ ಕಡೆಗೆ ತಮ್ಮ ಸೈನ್ಯವನ್ನ ಕಳಿಸಿ ಗೆಲ್ತಾ ಇರುವ ರಾಜ್ಯಗಳ ಸೈನಿಕರನ್ನ ಮತ್ತಷ್ಟು ಕೊಲ್ಲಿಸಿ ಹೇಗೆ ತಾವು ಮಜಾ ತಗೊಂಡು ಜೊತೆಗೆ ತಮ್ಮ ರಾಜ್ಯವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ರು, ಅದೇ ಒಂದು ಸ್ಟ್ರಾಟಜಿಯನ್ನ ಅಮೆರಿಕ ಕೂಡ ಈಗ ಮಾಡ್ತಾ ಇದೆ. ಇದನ್ನ ಹೇಳ್ತಾ ಇರುವಂತದ್ದು ಇರಾನ್ನ ಏನು ಈ ರಾಜತಾಂತ್ರಿಕ ವಿಶ್ಲೇಷಕರಿದ್ದಾರೆ, ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಮಿ ಇಲಾಹಿ ಅನ್ನುವಂಥವ್ರು ಹೇಳ್ತಾ ಇದ್ದಾರೆ. ಅಬ್ದುಲ್ ಮಜೀದ್ ಹಕೀಮ್ ಇಲಾಹಿ ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಕೂಡ ಈ ಸಂಕಷ್ಟ ಬರುತ್ತೆ. ಮುಂದಿನ ದಿನಗಳಲ್ಲಿ ಭಾರತ ಕೂಡ ಅಮೆರಿಕಾದಿಂದ ಯುದ್ಧವನ್ನ ಎದುರಿಸುವಂತ ಪರಿಸ್ಥಿತಿ ಬರ್ಬೋದು. ಪಾಕಿಸ್ತಾನಕ್ಕೆ ಅಮೆರಿಕ ಛೂ ಬಿಟ್ಟು ಭಾರತದ ಮೇಲೆ ಯುದ್ಧ ಮಾಡಿಸಬಹುದು. ಇದರಿಂದಾಗಿ ಅಮೆರಿಕ ತಾನು ಭಾರತದ ಆರ್ಥಿಕ ಶಕ್ತಿಯನ್ನು ಕುಗ್ಸೋದಿಕ್ಕೆ ಭಾರತ ಹೇಗೆ ಮುನ್ನುಗ್ತಾ ಇದೆ, ಈಗ ಜಪಾನನ್ನ ಹಿಂದಿಕ್ಕಿದೆ, ಮುಂದೆ ಅದರ ಮುಂದಿರುವಂತ ಗುರಿ ಚೀನಾ ಹಾಗೆ ಮುಂದಿರುವಂತ ಅಮೆರಿಕ, ಈ ನನ್ನನ್ನೇ ರೇಸಲ್ಲಿ ಹಿಂದೆ ಹಾಕ್ಲಿಕ್ಕೆ ಬರ್ತಾ ಇರುವಂತ ಭಾರತ ಚೀನಾದಂತ ರಾಷ್ಟ್ರಗಳನ್ನ ಪದೇ ಪದೇ ಯುದ್ಧದಲ್ಲಿ ಎಂಗೇಜ್ ಆಗಿಡಬೇಕು. ಅವರು ಎಕನಾಮಿಕಲಿ ಸ್ಟೇಬಲ್ ಆಗಬಾರದು ಅಂತ ಹೇಳಿದ್ರೆ ಅವ್ರಿಗೆ ಯಾವ್ದಾದ್ರು ಇನ್ನೊಂದು ದೇಶವನ್ನ ಛೂ ಬಿಟ್ಟು ಯುದ್ಧ ಮಾಡಿಸ್ಬೇಕು. ಈ ಕೆಲಸವನ್ನ ಅಮೆರಿಕ ಈಗ ಇರಾನ್ ಮೇಲೆ ಮಾಡ್ತಾ ಇದೆ. ಬರೋ ದಿನಗಳಲ್ಲಿ ಭಾರತ ಚೈನಾ ಇಂಥ ರಾಷ್ಟ್ರಗಳ ಮೇಲೆ, ರಷ್ಯಾದ ಮೇಲೆ ಕೂಡ ಮಾಡುತ್ತೆ. ಸಣ್ಣ ಪುಟ್ಟ ರಾಷ್ಟ್ರಗಳನ್ನ ಛೂ ಬಿಡೋದು, ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಡೋದು, ಅವರಿಗೆ ಸಹಾಯ ಮಾಡೋದು, ಬೇರೆ ದೊಡ್ಡವ್ರ ಜೊತೆ ಯುದ್ಧ ಮಾಡಿ ಅಂತ ಹೇಳೋದು, ಇದು ಅಮೆರಿಕಾದ ಚಾಳಿ. ಇದರಿಂದ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಕಾಟ ಸಿಗುತ್ತೆ ತಾಳಿ ಅಂತ ಚೀನಾ ಭಾರತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು. ಹಾಗಾಗಿ ಭಾರತ ಈ ಕುರಿತು ಎಚ್ಚರವಾಗಿದೆಯಾ? ಮೋದಿ ರಾಜತಾಂತ್ರಿಕವಾಗಿ ಬಹಳ ಸ್ಟ್ರಾಂಗ್ ಆದ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇರುವಾಗಲೇ ಮೋದಿಯ ಮೇಲೆ ಅಮೆರಿಕ ಅಧ್ಯಕ್ಷ ಕೂಡ ನನ್ನ ಫ್ರೆಂಡ್ ಮೋದಿ ಅಂತ ಹೇಳ್ಕೊಂಡೇನೆ ನಾನೇ ಭಾರತ್ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದು, ನಾನೇ ಇವರ ಅಣು ಯುದ್ಧ ಆಗೋದನ್ನು ತಡೆದಿದ್ದು ಅಂತ 50 ಬಾರಿ ಹೇಳಿದ್ದಾರೆ ವಿಶ್ವ ವೇದಿಕೆಯಲ್ಲಿ ಬೇರೆ ಬೇರೆ ಕಡೆ. ಅದು ಭಾರತದ ಮಾನವನ ಒಂಥರ ಹರಾಜು ಹಾಕಿದೆ. ಯಾಕೆಂದರೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಯಾರದೇ ಮಧ್ಯಸ್ಥಿಕೆ ಇರಲಿಲ್ಲ. ಅಲ್ಲಿ ಪಾಕಿಸ್ತಾನದ DGMO ಭಾರತದ DGMOಗೆ ಕರೆ ಮಾಡಿ ದಯವಿಟ್ಟು ಕದನ ವಿರಾಮ ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅದು ಚೀನಾದ, ಟರ್ಕಿಯ, ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು, ಎಲ್ಲ ಮಿಸೈಲ್ಗಳನ್ನು ಅದು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ಹೊಡೆದಾಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಮಂಡಿಯೂರಿ ಶರಣಾಗುತ್ತೆ. ಆದರೆ ಅಮೆರಿಕಾದ ಅಧ್ಯಕ್ಷ ಈ ಕ್ರೆಡಿಟನ್ನು ತಗೋತಾರೆ. ಮುಂದೆ ಇವರೇ ಪಾಕಿಸ್ತಾನ ಚೀನಾದಿಂದ ಭಾರತದ ಮೇಲೆ ದಾಳಿ ಮಾಡಿಸಿದ್ರು ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾರತ ಎಚ್ಚೆತ್ತುಕೊಂಡಿದೆಯಾ, ಮತ್ತೆ ಎಲ್ಲಾದರೂ ಎಡವುತ್ತಾ ಅನ್ನೋ ಆತಂಕ ಕೂಡ ಈಗ ಭಾರತೀಯರು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಇದು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಸದ್ಯಕ್ಕೆ ನಡೀತಾ ಇರುವಂಥದ್ದು. The aim of America is not Iran, but wants to attack the region after Iran will come to another countries. It has been known that according to investigations, in the near future they will be shift of power to some other countries. And in the near future, the most powerful countries in the world will be India, China, Russia, and America as well. So America doesn't want to have any partner, doesn't want to be India, the powerful country, doesn't want China to be powerful country. Because of that, they create a lot of wars to stop this ongoing in the future. And we are ready to stop the war. We are ready for negotiating, but the negotiating should be with the dignity, not dictating something against Iran. We are defending ourselves. We are looking for our right and nothing else. So this is a big statement you're making. You're saying that you're ready for negotiations? Because Iran, I think, has not officially said this. No, in this circumstance, no one is ready for negotiation.
attacking us and we negotiate it? No. But if they stop the war and they have to give us the guarantee they are not going to attack us again, and also to remove the sanction against Iran, why we are not ready for negotiation? We are looking for the peace. So what do you think, sir, how long this is going to carry on? Actually, we hope that immediately and at this second, the war stops. But this is not in our hand. This is in hand of America and Zionist regime. They started, they have to stop it. Sir, but they are saying that their objective is to, totally demolish the military capabilities, to demolish the missiles which Iran is making, to demolish and to finish the nuclear program which Iran is having. Yeah. What do you make of these statements? Actually, during the 12 days war with America, several times President Trump announced that they demolish nuclear powers of Iran, and he said completely we demolish it. Why they want to against demolish it? If it was demolished, it was damaged and finished completely, why they want to attack again? This is something is not understanding and is not reasonable. What they want? If they want to demolish nuclear of power of Iran, several times Iranian officials announced that we are not going to have nuclear weapons, because based on the statement and fatwa of Supreme Leader of Iran, it is haram, it is forbidden, and we cannot have it. And we are not looking for that one. We don't want it. Several times, hundreds times, 1,000 times, it has been mentioned by Iranian officials, by Supreme Leader, by President, by Minister of Foreign Affairs. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.